ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ವೈಬ್ಸ್. ಸೊ ಪ್ರೀವಿಯಸ್ ವಿಡಿಯೋಲಿ ನೀವು ನೋಡಿರ್ಬೋದು, ರಾಮೋಜಿ ಫಿಲ್ಮ್ ಸಿಟಿ ಪಾರ್ಟ್ 1 ಅನ್ನು ಮಾಡಿದ್ದೆ. ಸೊ ಇವಾಗ ನಾವು ರಾಮೋಜಿ ಫಿಲ್ಮ್ ಸಿಟಿಯ ಪಾರ್ಟ್ 2ನ ನೋಡೋಣ ಬನ್ನಿ. ದಿಸ್ ಇಸ್ ವೇರ್ ವಿ ಲೆಫ್ಟ್. ಪ್ರೀವಿಯಸ್ ವಿಡಿಯೋಲಿ ಬಾಹುಬಲಿ ಸೆಟ್ಟು ಮತ್ತು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಎಂಟ್ರೆನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡಿದ್ವಿ. ಸೊ ಇವಾಗ ಒಂದು ಬಿಲ್ಡಿಂಗ್ಸ್ ಇರೋ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಇಂಡಿಯಾಲಿರೋ ಥರ ಬಿಲ್ಡಿಂಗ್ಸು, ಬೇರೆ ಕಂಟ್ರಿಲಿರೋ ಥರ ಬಿಲ್ಡಿಂಗ್ಸು ಎಲ್ಲ ಥರ ಇರುತ್ತೆ. ಇಲ್ಲಿ ಕೂಡ ಒಂದು ಲೈವ್ ಪರ್ಫಾರ್ಮೆನ್ಸ್ ಶೋ ಇತ್ತು. ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಮತ್ತು ವಿಚುವಲ್ ಶೂಟನ್ನು ಯಾವ ಥರ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಈ ಸೂಪರ್ ಹೀರೋ ಮೂವೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ತುಂಬ ವೆರೈಟಿ ಥರ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಯಾವ ಥರ ಶೂಟ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ರು. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ದರ್ ಇಸ್ ಅ ಗರ್ಲ್ ಆ್ಯಂಡ್ ಶಿ ಈಸ್ ಮೂವಿಂಗ್ ಆ್ಯಂಡ್ ದೆರ್ ಇಸ್ ಅ ಸ್ಕ್ರೀನ್. ದ ಅವತಾರ್ ಈಸ್ ಆಲ್ಸೋ ಮೂವಿಂಗ್, ರೈಟ್? ಇಲ್ಲಿ ಏನು ಅಂದರೆ, ಆ ಗರ್ಲ್ ಹಾಕೊಂಡಿರೋ ಡಿಫ್ರೆಂಟ್ ಔಟ್ಫಿಟ್ ಏನಿದೆಯಲ್ಲ, ಅದ್ರ ಮೇಲೆ ತುಂಬ ಸೆನ್ಸರ್ಸ್ ಇರುತ್ತೆ. ಆ್ಯಂಡ್ ಸುತ್ತ ಏನಿದೆಯಲ್ಲ, ಅಲ್ಲಿ 100+ ಕ್ಯಾಮ್ರಾಸ್ ಇರುತ್ತೆ. ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದೆ ಅವಳನ್ನು. ಸೊ ದ ಗರ್ಲ್ ಮೂವ್ಸ್ ಆ್ಯಂಡ್ ಅಕಾರ್ಡಿಂಗ್ಲಿ ದ ಕ್ಯಾರೆಕ್ಟರ್ ಆನ್ ದ ಸ್ಕ್ರೀನ್ ಆಲ್ಸೋ ಮೂವ್ಸ್. ದಟ್ ಈಸ್ ಹೌ ದೇ ಶೂಟ್. ಇದು ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದ ಗರ್ಲ್ ವಾಸ್ ಮೂವಿಂಗ್ ಸೋ ಸ್ಮೂತ್ಲಿ. ಇಟ್ ವಾಸ್ ಸೋ ನೈಸ್ ಟು ವಾಚ್ ಹರ್. ಆಮೇಲೆ ಹೊರಗಡೆ ಬಂದ ತಕ್ಷಣ ಒಂದು ದೊಡ್ಡದಾಗಿರೋ ಗ್ರೀನ್ ರೂಮ್ ಇತ್ತು. ಇದನ್ನು ಯಾವ ಥರ ಸೆಟ್ ಮಾಡಿದ್ರು ಅಂದರೆ, ಇಲ್ಲಿ ಯಾರ್ಯಾರು ನಿಲ್ತಾರೋ ಅವರೆಲ್ಲ ಪ್ಯಾರಿಸಲ್ಲಿ ನಿಂತಿರೋ ಥರ ಸ್ಕ್ರೀನಲ್ಲಿ ಕಾಣಿಸುತ್ತೆ. ನೀವು ನಮ್ಮನ್ನು ಸ್ಪಾಟ್ ಮಾಡ್ಬೋದು ಇನ್ ದ ಸ್ಕ್ರೀನ್, ರೈಟ್? ಹಾಯ್ ಫ್ರಮ್ ಪ್ಯಾರಿಸ್. ಓಕೆ, ಇಟ್ ವಾಸ್ ಸೋ ನೈಸ್. ಇವನ್ ಶ್ರೇಷ್ಠ ವಾಸ್ ಸೋ ಮೆಸ್ಮರೈಸ್ಡ್. ಅಮ್ಮ, ನಾನೆಲ್ಲಿದ್ದೀನಿ ಅಂತ ಕೇಳ್ತಾ ಇದ್ದ. ದೇರ್ ಹಿ ಈಸ್. ಆಮೇಲೆ ಇದಾದ ತಕ್ಷಣ ಹೊರಗಡೆ ಬಂದ್ವಿ. ಸೊ ವ್ಯಾಲೆಂಟೈನ್ಸ್ ಡೇ ಸಮೀಪ ಇರೋದ್ರಿಂದ ಈ ಥರ ಫೋಟೋ ಬೂತ್ ಎಲ್ಲ ಮಾಡಿದ್ರು. ಇಲ್ಲಿ ಕೂಡ ಒಂದಷ್ಟು ನಾವು ಫೋಟೋಸನ್ನು ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಆಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಕೂಡ ಒಂದಿಷ್ಟು ವೀಡಿಯೋಸು, ಫೋಟೋಸ್ ಎಲ್ಲ ಶೂಟ್ ಮಾಡಿದ್ವಿ. ಇದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗಿತ್ತು ಮತ್ತು ಕಾಲೆಲ್ಲ ನೋವ್ತಾ ಇತ್ತು, ಬಿಕಾಸ್ ವಿ ವರ್ ಶೂಸ್. ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮುಂದೆ ಹೊರಟ್ವಿ. ಮತ್ತು ನೆಕ್ಸ್ಟ್ ಪ್ಲೇಸ್ ಏನು ಅಂದರೆ, ಹಾಸ್ಪಿಟಲ್ ಮತ್ತು ಏರ್ಪೋರ್ಟು ಒಂದೇ ಬಿಲ್ಡಿಂಗಲ್ಲಿ. ಫ್ರಂಟ್ ಸೈಡ್ ಹಾಸ್ಪಿಟಲ್ ಇದ್ದರೆ ಬ್ಯಾಕ್ ಸೈಡು ಏರ್ಪೋರ್ಟ್ ಇರುತ್ತೆ. ಏರ್ಪೋರ್ಟಲ್ಲಿ ಕೂಡ ಈ ಥರ ಒಂದು ರೂಮನ್ನು ಕ್ರಿಯೇಟ್ ಮಾಡಿದರು. ಇಟ್ ಲುಕ್ಸ್ ಲೈಕ್ ಏರೋಪ್ಲೇನ್, ಇನ್ಸೈಡ್ ಆಫ್ ದ ಏರೋಪ್ಲೇನ್. ಸೊ ಯಾರು ಶೂಟ್ ಮಾಡಲಿಕ್ಕೆ ಏರ್ಪೋರ್ಟಿಗಾಗಲಿ ಹಾಸ್ಪಿಟಲ್ಗಾಗಲಿ ಹೋಗಲ್ಲ, ಇಲ್ಲೇ ಮಾಡ್ಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದು ಉದಯ್ಪುರಲ್ಲಿರೋ ಥರ ಮೆಹಲ್ಸ್ ಎಲ್ಲ ಇತ್ತು ಇಲ್ಲಿ. ಇಲ್ಲಿಂದ ಎಂಟೈರ್ ರಾಮೋಜಿ ಫಿಲ್ಮ್ ಸಿಟಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಟ್ರಸ್ಟ್ ಮೀ, ಇಟ್ ವಾಸ್ ಸೋ ಗುಡ್. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಡ್ರಮ್ ಕೂಡ ಬಾರಿಸ್ತಾ ಇದ್ರು ಈ ಥರ. ಇಲ್ಲಿ ಡ್ಯಾನ್ಸು, ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರಾದರೂ ಹೋಗಿ ಡ್ಯಾನ್ಸ್ ಮಾಡ್ಬೋದು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ವಾಚ್. ಆ್ಯಂಡ್ ಇದಾದಮೇಲೆ ನಾವು ಮಾಯಾಲೋಕಕ್ಕೆ ಬಂದ್ವಿ. ಮಾಯಾಲೋಕ ಅಂದರೆ, ಈ ಥರ ಯಾವುದೇ ಮೂವಿ ಶೂಟಿಂಗ್ ಮಾಡೋಕ್ಕೂ ಮುಂಚೆ ಡೈರೆಕ್ಟರ್ಸಲ್ಲಿ ಯಾವ ಥರ ಐಡಿಯಾ ಇರುತ್ತಲ್ಲ, ಅದನ್ನು ಒಂದು ಮಿನಿಯೇಚರ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಇದನ್ನು ನೋಡಿ ಆಮೇಲೆ ಎಂಟೈರ್ ಸೆಟಪನ್ನು ಹಾಕ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏರ್ಪೋರ್ಟು, ಟೆಂಪಲ್ಲು, ಕೋರ್ಟ್ ರೂಮು, ಆ ಥರ ಬೇರೆ ಬೇರೆ ಥರ ಮಿನಿಯೇಚರ್ಸ್ ಇದೆ. ಚರ್ಚ್ ಇದೆ. ಆಮೇಲೆ ನೀವು ಥಿಂಕ್ ಮಾಡ್ಬೋದು ಇದನ್ನು ಯಾವ ಮೂವಿಲಿ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ದೇರ್ ಈಸ್ ದಿಸ್ ಒನ್ ವಿಚ್ ಈಸ್ ಇನ್ KGF. ಒಂದು ಫೈಟ್ ಸೀನ್ ಆಗುತ್ತಲ್ಲ, ಅದು ಇದು ನಿಮಗೆ ನೆನಪಿರ್ಬೋದು ಅಂದ್ಕೊಳ್ತೀನಿ. ಇವಾಗ ನಾವು ಮಾಯಾಲೋಕ ಒಳಗಡೆ ಬಂದಿದ್ದೀವಿ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದ ತಕ್ಷಣ ಒಂದು 5 ಮಿನಿಟ್ಸ್ ಕ್ಲಿಪ್ಪನ್ನು ಪ್ಲೇ ಮಾಡ್ತಾರೆ. ಅದರಲ್ಲಿ ಬಿಹೈಂಡ್ ದ ಸೀನ್, ಯಾವುದೇ ಮೂವಿ ಇರಲಿ ಅದ್ರ ಹಿಂದಗಡೆ ಏನಾಗುತ್ತೆ, ಯಾವ ಥರ ವರ್ಕರ್ಸ್ ಎಲ್ಲ ಎಂಟೈರ್ ಸೆಟಪನ್ನು ಬಿಲ್ಡ್ ಮಾಡ್ತಾರೆ. ಸೊ ಹೌ ಈಸ್ ಇಟ್ ಗೋಯಿಂಗ್ ಟು ಲುಕ್ ಲೈಕ್ ರಿಯಲ್ ಅನ್ನೋದನ್ನು ತೋರಿಸ್ತಾರೆ. ಇದನ್ನು ನೋಡಿದ್ಮೇಲೆ ಗೊತ್ತಾಯಿತು, ಸೊ ಎಷ್ಟು ವರ್ಕರ್ಸ್ ಬೇಕು ಒಂದು ಮೂವಿ ಮಾಡಲಿಕ್ಕೆ, ಇದಕ್ಕೆ ಎಷ್ಟು ಕೋಟ್ಯಾನುಗಟ್ಟಲೆ ದುಡ್ಡನ್ನೆಲ್ಲ ಖರ್ಚು ಮಾಡಿರ್ತಾರೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಜಪಾನೀಸ್ ಗಾರ್ಡನ್ಗೆ ಬಂದ್ವಿ. ನಾನು K-ಡ್ರಾಮಾ ಜೊತೆಗೆ ಸಮ್ಟೈಮ್ಸ್ C-ಡ್ರಾಮಾಸು ನೋಡ್ತಾ ಇರ್ತೀನಿ. ಈ ಸೆಟಪನ್ನು ನೋಡಿದ ತಕ್ಷಣ ನನಗೆ ಅದೇ ನೆನಪಾಯಿತು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅದಾದಮೇಲೆ ನಾವು ಬಟರ್ಫ್ಲೈ ಗಾರ್ಡನ್ಗೆ ಹೋದ್ವಿ. ವಿ ವರ್ ಸೋ ಟಯರ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲೇನಾದರೂ ಬರೋ ಹಾಗಿದ್ರೆ ಕಂಫರ್ಟಬಲ್ ಕ್ಲಾತ್ಸ್ ಮತ್ತು ಫುಟ್ವೇರ್, ಸಾಧ್ಯ ಆದರೆ ಫ್ಲ್ಯಾಟ್ಸನ್ನು ಹಾಕ್ಕೊಂಡು ಬರಬೇಕು, ಇಲ್ಲಾಂದರೆ ಕಾಲು ತುಂಬಾ ನೋವಾಗುತ್ತೆ. ಆ್ಯಂಡ್ ಇವಾಗ ನಾವು ಬಟರ್ಫ್ಲೈ ಗಾರ್ಡನ್ಗೆ ಬಂದ್ವಿ. ಇಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್
ಬಟರ್‌ಫ್ಲೈಸ್‌ಗೋಸ್ಕರ ಅಂತ ಒಂದು ಸೆಪರೇಟ್ ಆಗಿರೋ ಗ್ರೀನ್ ರೂಮ್, ಸಾರಿ, ಏನೋ ಐ ಡೋಂಟ್ ನೋ ವಾಟ್ ಇಟ್ ಈಸ್. ಒಂದು ಗ್ರೀನ್ ಕಲರ್ ಶೆಡ್ ಥರ ಹಾಕಿದ್ರು. ಅದ್ರ ಒಳಗಡೆನೆ ಮಿನಿ ಗಾರ್ಡನ್ ಥರ ಮಾಡಿದ್ರು. ಸೊ ಬಟರ್‌ಫ್ಲೈಸ್ ಎಲ್ಲ ಹೊರಗಡೆ ಹೋಗಲ್ಲ, ಅಲ್ಲೇ ಹಾರಾಡ್ತಾ ಇರ್ತವೆ. ನಮಗೇನು ಇಲ್ಲಿ ಅಷ್ಟೊಂದು ಬಟರ್‌ಫ್ಲೈಸ್ ಕಾಣಿಸ್ಲಿಲ್ಲ, ಬಟ್ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಫೋಟೋಶೂಟ್ಗೆ ಅಂತಾರೆ ಈ ಥರ ಸೆಟಪ್ ಎಲ್ಲ ಮಾಡಿದ್ರು. ನೈಸ್. ಆ್ಯಂಡ್ ಇದಾದಮೇಲೆ ನಾವು ಬರ್ಡ್ಸನ್ನು ನೋಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಮೊದಲಿಗೆ ನಾವು ನೀರ ಹತ್ರ ಇರೋ ಬರ್ಡ್ಸನ್ನು ನೋಡಕ್ಕೆ ಹೋಗ್ತಿದ್ದೀವಿ. ಲೈಕ್ ಕೊಕ್ಕರೆ, ಬಾತುಕೋಳಿ ಅವೆಲ್ಲ ಇರ್ತಾವಲ್ಲ ಅಂಥ ಬರ್ಡ್ಸು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಕೂಡ ಇದ್ವು. ಕೆಲವೊಂದು ಬರ್ಡ್ಸ್ ಹೆಸರಂತೂ ನಮಗೆ ಗೊತ್ತಿರಲಿಲ್ಲ, ಬಟ್ ನನ್ನ ಮಗನಿಗೆ ಮಾತ್ರ ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ ನೇಮ್ಸು ಗೊತ್ತಿತ್ತು. ಬಿಕಾಸ್ ಹಿ ನೋಸ್ ಆಲ್ಮೋಸ್ಟ್ 20+ ಬರ್ಡ್ಸ್ ನೇಮ್ಸ್ ಆ್ಯಂಡ್ ಹೀ ಲರ್ನ್ ದೆಮ್ ಫ್ರಮ್ ಫ್ಲ್ಯಾಶ್ ಕಾರ್ಡ್ಸ್ ಓನ್ಲಿ. ಐ ವಾಸ್ ವಂಡ್ರಿಂಗ್ ಹೌ ಡಸ್ ಹಿ ನೋ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಆಮೇಲೆ ಒಂದು ಆರ್ಟಿಫಿಷಿಯಲ್ ಆಗಿರೋ ಫಾಲ್ಸ್ ಇತ್ತು ಈ ಥರ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಒಂದಿಷ್ಟು ಫೋಟೋಸನ್ನು ತಗೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇಟ್ ವಾಸ್ ಲುಕಿಂಗ್ ಸೋ ರಿಯಲ್. ಇದಾದಮೇಲೆ ಮತ್ತೆ ಬೇರೆ ಬರ್ಡ್ ಏರಿಯಾ ಲೈಕ್ ಕೇಜಲ್ಲಿರೋ ಬರ್ಡ್ಸನ್ನು ನೋಡಲಿಕ್ಕೆ ಹೋದ್ವಿ. ಆ್ಯಂಡ್ ಇದಾದಮೇಲೆ ಒಂದಷ್ಟು ಫ್ರೀ ರೇಂಜ್ ಬರ್ಡ್ಸ್ ಕೂಡ ಇದ್ವು. ಅಂದರೆ ಹೊರಗಡೆನೇ ಇರ್ತವೆ, ಎಲ್ಲೂ ಹೋಗೋದಿಲ್ಲ, ಲೈಕ್ ಆಸ್ಟ್ರಿಚ್ ಆ್ಯಂಡ್ ಆಲ್. ಇದನ್ನೆಲ್ಲ ಲೈವ್ ಆಗಿ ನೋಡೋಕ್ಕೆ ನನ್ನ ಮಗನಿಗೆ ಕೂಡ ತುಂಬಾ ಖುಷಿಯಾಗಿತ್ತು. ಹಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಗುಡ್ಡ ಎಲ್ಲ ಹತ್ಕೊಂಡು ಇಳ್ಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ನೆಕ್ಸ್ಟು ಒಂದಷ್ಟು ಕೇವ್ಸ್ ಬರುತ್ತೆ. ಇದ್ಯಾವುದು ರಿಯಲ್ ಅಲ್ಲ, ಎಲ್ಲ ಕೈಯಿಂದನೇ ಮಾಡಿರೋದು, ಕಟ್ಟಿರೋದು. ಇಲ್ಲೂ ಕೂಡ ಶೂಟಿಂಗ್ಸ್ ಆಗ್ತವೆ. ಇದು ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೋದ ತಕ್ಷಣ ಒಂದಿಷ್ಟು ವಾಯ್ಸ್ ಎಫೆಕ್ಟ್ಸು, ಲೈಟ್ಸ್ ಎಫೆಕ್ಟು ಎಲ್ಲ ಮಾಡಿದರು. ಇಟ್ ವಾಸ್ ಸ್ಕೇರಿ ಆ್ಯಂಡ್ ಗುಡ್. ಇಲ್ಲಿ ಒಂದು ಸರ್ಪ ಥರ ಏನೋ ಮಾಡಿದ್ರು. ಇದನ್ನು ನೋಡಿ ಶ್ರೇಷ್ಠ ಅಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದ. ಅವ್ರ ಪಪ್ಪನ ಹಿಂದೆ ಹೋಗಿ, ಪಪ್ಪ ನಾನು ನಿಮ್ಗೆಲ್ಲ ಹೊರಗೋಗಂಬರ್ರಿ ಅಂತ ಕರ್ಕೊಂಡು ಹೋಗ್ತಿದ್ದ. ಬಟ್ ಅಪ್ಪಿ ವಾಸ್ ಲೈಕ್ ನೋ, ಇಟ್ಸ್ ನಾಟ್ ರಿಯಲ್ ಅಂತ ಎಲ್ಲ ಹೇಳ್ತಾ ಇದ್ದ. ಆಮೇಲೆ ಹೇಗೋ ಹೇಗೋ ಮಾಡಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಸ್ಪಾಟ್ ಏನಂದರೆ ಬೋನ್ಸಾಯ್ ಟ್ರೀಸ್ನ ನೋಡೋದು. ಅಂದರೆ ದೊಡ್ಡ ದೊಡ್ಡ ಮರಗಳೇನಿರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕ ಪಾಟಲ್ಲಿ ರಿಯಲ್ ಆಗಿ ಬೆಳೆಸಿರ್ತಾರೆ. ಆ ಥರ ತುಂಬ ಗಿಡಗಳನ್ನ ಬೆಳೆಸಿದ್ರು ಇಲ್ಲಿ. ಇದು ಕೂಡ ಒಂದು ಮಿನಿ ಗಾರ್ಡನ್ ಥರನೇ ಇತ್ತು. ಇಟ್ ವಾಸ್ ನೈಸ್. ಆ್ಯಂಡ್ ದಿಸ್ ಈಸ್ ದ ಮ್ಯಾಪ್ ವಿ ಆರ್ ಫಾಲೋವಿಂಗ್. ಓಕೆ, ಇದೊಂಥರ ಪಾಂಪ್ಲೆಟ್ ಕೊಡ್ತಾರೆ ನಿಮಗೆ, ಇದನ್ನು ನೋಡಿ ನೆಕ್ಸ್ಟ್ ಎಲ್ಲಿಗೆ ಅಂತ ನಾವು ತಿಳ್ಕೊಬೋದು. ಆಮೇಲೆ ಇದು ನಮ್ಮ ಲಾಸ್ಟ್ ಸ್ಟಾಪು. ಏನಂದರೆ ರಾಮೋಜಿ ಮೂವಿ ಮ್ಯಾಜಿಕ್ ಅಂತ. ಮೂವೀಸ್ ಎಲ್ಲ ಯಾವ ಥರ ಫೈನಲಿ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಕೂಡ ಇದೆ. ನಿಮ್ಗೇನಾದರೂ ಹಶ್ವಾಗಿದ್ದರೆ ಇಲ್ಲಿ ಊಟ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೇಸು. ಆಮೇಲೆ ಇಲ್ಲಿ ಒಂದಿಷ್ಟು ವಿಂಟೇಜ್ ಕಾರ್ಸ್ ಕೂಡ ಇದ್ವು. ಆಮೇಲೆ ಒಂದಿಷ್ಟು ಸ್ಟ್ಯಾಚ್ಯೂಸ್ ಕೂಡ ಇದ್ದಾವೆ, ಅಲ್ಲಿ ಕೂಡ ನೀವು ಫೋಟೋಸ್ ತಕ್ಕೋಬೋದು. ನಾವು ವಿಂಟೇಜ್ ಕಾರ್ಸ್ ಹತ್ರ ಫೋಟೋಸು ಎಲ್ಲ ತಕ್ಕೊಂಡ್ವಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಫಸ್ಟು ಇದು ಸ್ಟೋರಿ ಟೆಲ್ಲಿಂಗ್ ಪಾರ್ಟ್ ಇತ್ತು, ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ನೀವು ಸೆಟಪ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮಗೆ, ಇದು ಅಲಾವುದ್ದೀನ್ ಸ್ಟೋರಿ ಅಂತ. ಸೊ ಹೊರಗಡೆ ಇಲ್ಲಿ ಪ್ಲೇ ಮಾಡಿರ್ತಾರೆ ಟಿ ವಿಲಿ ಯಾವ ಥರ ಸ್ಟೋರಿ ಇದೆ ಅಂತ. ಆಮೇಲೆ ಒಂದು ಟ್ರೈನಲ್ಲಿ ಕೂತ್ಕೊಂಡು ಈ ಥರ ಒಳಗಡೆ ಹೋಗೋದು. ಮೊದಲು ಹೋಗಿದ ತಕ್ಷಣ ಎಲ್ಲ ಕತ್ಲೆಯಾಗಿರುತ್ತೆ. ಆಮೇಲೆ ಈ ಥರ ಲೈಟಿಂಗ್ಸು, ಎಫೆಕ್ಟ್ಸು, ಏನು ವಾಯ್ಸ್ ಓವರು ಎಲ್ಲ ಇರುತ್ತೆ. ಇಟ್ ಲುಕ್ಸ್ ಬ್ಯೂಟಿಫುಲ್. ದ ಎಂಟೈರ್ ಅಲಾವುದ್ದೀನ್ ಸ್ಟೋರಿ ಗೆಟ್ಸ್ ಕವರ್ಡ್ ಹಿಯರ್. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬೊಂಬೆ ಆಟನ ಈ ಥರ ಟ್ರೈನಲ್ಲಿ ನೋಡ್ಕೊಂಡು ಹೋಗೋದು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ನಾವು ಮೂವಿ ಮೇಕಿಂಗ್ ಯಾವ ಥರ ಇರುತ್ತೆ, ಲೈಕ್ ಎಡಿಟಿಂಗ್, ಸೌಂಡ್ ಎಫೆಕ್ಟ್ಸ್ ಯಾವ ಥರ ಕೊಡ್ತಾರೆ ಮೂವಿಗೆ ಅನ್ನೋದು. ಸೊ ಫಸ್ಟು ರೂಮಲ್ಲಿ ಏನಂದರೆ ಈ ಥರ 3 ವಾಲಂಟಿಯರ್ಸನ್ನ ಕರೆದು ಗ್ರೀನ್ ಸ್ಕ್ರೀನ್ ಮುಂದ್ಗಡೆ ಅವ್ರಿಗೆ ಈ ಥರ ಡ್ರೆಸ್ ಎಲ್ಲ ಹಾಕಿಸಿ ಕೂರಿಸಿ ಮೂವ್ ಮಾಡಲಿಕ್ಕೆ ಹೇಳ್ತಾರೆ. ಸ್ಟೋರಿ ಏನಪ್ಪ ಅಂದರೆ ಇವರು ಬ್ಯಾಂಕ್ ಲೂಟ್ ಮಾಡಿಕೊಂಡು ಓಡ್ತಾ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು. ಸೊ ಪೊಲೀಸ್ ಆರ್ ಚೇಸಿಂಗ್ ದೆಮ್ ಆ ಥರ. ಇಲ್ಲಿ ನೆಕ್ಸ್ಟ್ ರೂಮಲ್ಲಿ ಸೌಂಡ್ ಎಫೆಕ್ಟು ಮಿಕ್ಸರ್ ಎಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಸೌಂಡ್ ಎಫೆಕ್ಟ್ ಬ್ಯಾಕ್ಗ್ರೌಂಡ್ ಸೌಂಡನ್ನು ಕೊಡ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಆಮೇಲೆ ಲಾಸ್ಟ್ ರೂಮಲ್ಲಿ ಅದನ್ನು ಕಂಪ್ಲೀಟಾಗಿ ಎಡಿಟ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತಾರೆ. ಸೊ ದಿಸ್ ಈಸ್ ಹೌ ದ ಮೂವಿ ವಾಸ್ ಮೇಡ್. ಆ್ಯಂಡ್ ಲಾಸ್ಟ್ ಶೋ ವಾಸ್ ಸ್ಟಂಟ್ ಶೋ. ಇಲ್ಲಿ ಏನು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ರೆಡಿ ಪ್ಲೇ ಆಗ್ತಿರುತ್ತೆ, ಲೈಕ್ ಫೈಟಿಂಗ್ ಆ್ಯಂಡ್ ಆಲ್. ಆ್ಯಂಡ್ ದೆರ್ ಈಸ್ ಅ ಸ್ಟೋರಿ ಟು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇಟ್ ಈಸ್ ಅ ಮಸ್ಟ್ ವಾಚ್. ಆ್ಯಂಡ್ ಇದಾದಮೇಲೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದಿದ್ದೀವಿ. ಯುರೇಕಾ. ಇಲ್ಲಿ ಡ್ಯಾನ್ಸ್ ಶೋ ನಡೆಯುತ್ತೆ ಫೈನಲಿ.
ಆಮೇಲೆ ನಾವು ಒಂದೊಂದು ಪ್ಲೇಸ್ ಬಿಟ್ಟಿದ್ವಿ ಜೀನಿ ಬಾಯಿ ಒಳಗಡೆ ಹೋಗೋದು. ಅಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಫಸ್ಟು ಈ ಥರ ಒಂದು ಫ್ಲೋಟಿಂಗ್ ಸೇತುವೆ ಥರ ಇತ್ತು. ಇದ್ರ ಮೇಲೆ ಹೋದರೆ ಬೋಟ್ ಮೇಲೆ ಹೋಗ್ತೀವಿ ನಾವು. ಸೊ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಬೋಟ್ ಮೇಲ್ಗಡೆ ಹೋದ ತಕ್ಷಣ ಒಳಗಡೆ ಇಳ್ಕೊಂಡು ಹೋಗಬೇಕು. ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಈ ಥರ ರೈಡ್ಸು, ಕಾರ್ಸು, ಬೈಕು ಏನೇನೋ ಇದೆ. ಇದನ್ನು ನೀವು ಎಷ್ಟೊತ್ತಾದರೂ ಆಡ್ಬೋದು. ಆಮೇಲೆ ನೀವೇ ಪ್ಲೇ ಮಾಡ್ಕೋಬೋದು. ಬೇರೆ ಯಾರೂ ಇರೋದಿಲ್ಲ. ಯು ಜಸ್ಟ್ ಹ್ಯಾವ್ ಟು ಡೂ ಇಟ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ಪ್ಲೇ ಆ್ಯಸ್ ಮಚ್ ಆಸ್ ಯು ವಾಂಟ್. ಆ್ಯಂಡ್ ಹೊರಗಡೆ ಬಂದ ತಕ್ಷಣ ಇಲ್ಲಿ ಪ್ಲೇ ಏರಿಯಾ ಕೂಡ ಇತ್ತು ಮಕ್ಕಳಿಗೆ. ನಾವೇನು ಅಲ್ಲಿ ಆಟಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ದೇರ್ ವಾಸ್ ಲೈಕ್ ಅ ಹಾಂಟೆಡ್ ಹೌಸ್. ಇಲ್ಲಿ ಮಾತ್ರ ಶ್ರೇಷ್ಠ ನಮಗೆ ಹುಚ್ಚೆ ಹಿಡಿಸಿದ್ದ. ಹಿ ವಾಸ್ ಸೋ ಸ್ಕೇರ್ಡ್. ಅವ್ರ ಪಪ್ಪನ ಬಿಟ್ಟು ಇರೋದೇ ಇಲ್ಲ ಅವನು ಕೆಳಗೆ. ಹೊರಗೆ ಹೋಗೋಣ ನಡೀರಿ, ಹೊರಗೆ ಹೋಗೋಣ ನಡೀರಿ. ಹಿ ವಾಸ್ ಕ್ರೈಯಿಂಗ್. ಆ್ಯಂಡ್ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿತ್ತು. ಲೈಕ್ ಬೇರೆ ಬೇರೆ ಥರ ಸ್ಕೈ ವಾಕು, ಐ ಡೋಂಟ್ ನೋ ವಾಟ್ ಟು ಸೇ. ದೇರ್ ವರ್ ಸೋ ಮೆನಿ ಥಿಂಗ್ಸ್ ದಟ್ ಕ್ಯಾನ್ ಮೇಕ್ ಯು ಗೆಟ್ ಸ್ಕೇರ್ಡ್. ಓಕೆ, I just don't know how to explain that feeling, but it was really beautiful. And there were some mazes too. ಎಲ್ಲಿ ಹೋಗ್ತೀವೋ ಗೊತ್ತಾಗಲ್ಲ, ಎಲ್ಲಿ ಬರ್ತೀವೋ ಗೊತ್ತಾಗಲ್ಲ, ಎಕ್ಸಿಟ್ ಎಲ್ಲಿದೆಯೋ ಗೊತ್ತಾಗಲ್ಲ. ಸೊ ಅದನ್ನು ನೋಡಿಕೊಂಡು ನಾವು ಫೈನಲಿ ಹೊರಗಡೆ ಬಂದ್ವಿ. ಯುರೇಕಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿ. ನೀವು ಕಾಂಪ್ಲಿಮೆಂಟರಿ ರೈಡ್ಸನ್ನು ಮತ್ತೆ ಬೇಕಿದ್ರೆ ರೈಡ್ ಮಾಡ್ಕೋಬೋದು. ಬಟ್ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಕಾಲೆಲ್ಲ ನೋಯ್ತಾ ಇತ್ತು. ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಬಂದು ಆಮೇಲೆ ಒಂದು ಮಾಲಿಗೆ ಹೋಗಿದ್ವಿ. ಬಿಕಾಸ್ ಅಪ್ಪಾಜಿಗೆ ಒಂದು ವಾಚ್ ತೊಗೋಬೇಕಾಗಿತ್ತು ಮತ್ತು ಶ್ರೇಷ್ಠಂಗೆ ಲೆಗೋ ಬೇಕಾಗಿತ್ತು. ಅದಕ್ಕೋಸ್ಕರ ಹ್ಯಾಮ್ಲೆಸ್ಗೆ ಹೋಗ್ಬೇಕಂತ ಈ ಮಾಲಿಗೆ ಬಂದ್ವಿ. ಇದು ಮಾತ್ರ ತುಂಬಾ ದೊಡ್ಡದಾಗಿತ್ತು. ಅಡ್ಡಾಡಿ ಅಡ್ಡಾಡಿ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ವಿ ಆರ್ ಹಿಯರ್ ಟು ಗೆಟ್ ದ ವಾಚ್. ಅವನಿಗೆ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ. ಸೊ ವಿ ವರ್ ಟ್ರೈಂಗ್ ಟು ಗೆಟ್ ಬ್ಲ್ಯಾಕ್ ಮ್ಯಾಟ್ ಫಿನಿಶ್ಡ್ ವಾಚ್ ಹಿಯರ್. And there were so many designs, and it was so hard to get only one from all the watches. ಆ್ಯಂಡ್ ನನ್ನ ಮಗನಿಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಅದಕ್ಕೆ ನಾವು ಈ ಥರ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಈ ವಾಚನ್ನು ತೊಗೊಂಡ್ವಿ. ಇದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಮಿನಿಸೋ ಇತ್ತು. ಐ ವಾಸ್ ಸೊ ಟೆಂಪ್ಟೆಡ್. ಇಲ್ಲೂ ಕೂಡ ಒಂದಷ್ಟು ಏನೇನೋ ಸಾಮಾನನ್ನ ತೊಗೊಂಡ್ವಿ, ಲೈಕ್ ಪರ್ಫ್ಯೂಮ್ ಆ್ಯಂಡ್ ಆಲ್. ಇಟ್ ವಾಸ್ ಸೊ ಬ್ಯೂಟಿಫುಲ್ ಆ್ಯಂಡ್ ದ ಸ್ಟಫ್ ಹಿಯರ್ ವರ್ ಸೋ ಕ್ಯೂಟ್. ಟ್ರಸ್ಟ್ ಮೀ, ದೇ ವರ್ ಸೋ ಕ್ಯೂಟ್. ಆ್ಯಂಡ್ ಇದಾದ ಮೇಲೆ ನಾವು ಫೈನಲಿ ಹ್ಯಾಮ್ಲೆಸ್ಸಿಗೆ ಬಂದ್ವಿ. ಆ್ಯಂಡ್ ದಿಸ್ ಪ್ಲೇಸ್ ಈಸ್ ಲೈಕ್ ಹೆವನ್ ಆಫ್ ಟಾಯ್ಸ್. ಕಿಡ್ಸ್ ವಿಲ್ ಲವ್ ಇಟ್. ಶ್ರೇಷ್ಠ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ. ಆ್ಯಂಡ್ ಒಳಗಡೆ ಹೋದ ತಕ್ಷಣ ಇವನು ಫಸ್ಟ್ ಇಷ್ಟಪಟ್ಟಿದ್ದೆ ಪಾ ಪೆಟ್ರೋಲಿಂದು ಒಂದು ವೆಹಿಕಲ್ ಮತ್ತು ಡಾಗಿಂದು ಟಾಯ್. ಸೊ ಹಿ ವಾಚಸ್ Paw Patrol once a week, one episode per week. So he is a big fan of Paw Patrol. What is that show? Okay. ಆಮೇಲೆ ಇಲ್ಲಿ ತುಂಬ ವೆರೈಟೀಸ್ ಆಗಿರೋ ಟಾಯ್ಸ್ ಎಲ್ಲ ಸಿಗುತ್ತೆ, ಲೈಕ್ ಹಾಟ್ ವೀಲ್ಸ್, ಲೆಗೋ, ಬುಕ್ಸು, ಆಮೇಲೆ ಸ್ಟೇಷ್ನರಿ. ಆಮೇಲೆ ನೀವು ಇಲ್ಲೇ ಟ್ರೈ ಮಾಡಿ ಕೂಡ ನೋಡ್ಬೋದು ಆಟ ಆಡಿ. ನಾವಿಲ್ಲಿ ಸ್ವಲ್ಪ ಪಝಲ್ಸು, ಬುಕ್ಸು, ಆಮೇಲೆ ಅವನ ಏಜಿಗೆ ಸೂಟ್ ಆಗೋ ಲೆಗೋಸು, ಆಮೇಲೆ ಮೋನೋಪಾಲಿ ಏನೋ ತೊಗೊಂಡ್ವಿ. ಅದನ್ನೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದ ತಕ್ಷಣ ಅಲ್ಲೇ ಮಿಸ್ಟರ್ DIY ಕೂಡ ಇತ್ತು. ಐ ವಾಸ್ ಸೋ ಎಕ್ಸೈಟೆಡ್ ಟು ಗೋ ದೇರ್. ಇಲ್ಲೂ ಕೂಡ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ. ಇಫ್ ಯು ಆರ್ ಅ DIY ಫ್ರೀಕ್, ಡೂ ಇಟ್ ಯುವರ್ ಸೆಲ್ಫ್ ಫ್ರೀಕ್. ಇಲ್ಲಿ ಕೂಡ ಸ್ವಲ್ಪ ತೊಗೊಂಡು ಆಮೇಲೆ ಹೊರಗಡೆ ಬಂದ್ವಿ. ದಿಸ್ ಇಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.